ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬೀರು ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರುವಂಥ ವಿಡಿಯೋ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಯಾವ ರೀತಿಯಾಗಿ ಲಿಂಕ್ ಆ್ಯಡ್ ಮಾಡ್ಬೇಕು ಅಂತ ಹೇಳಂದರೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಫುಲ್ಲು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮೊದಲನೇದಾಗಿ ಯೂಟ್ಯೂಬ್ ಬಾಕ್ಸ್ ಓಪನ್ ಮಾಡಿ. ಅದಾದ ನಂತರ ನಿಮ್ಗೆ ಯಾವ ರೀತಿಯ ವಿಡಿಯೋ ಬೇಕು ಆ ವಿಡಿಯೋ, ಇಲ್ಲ ನಿಮ್ಮದೇ ಒಂದು ವಿಡಿಯೋ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ನಿಮ್ಮದೇ ಒಂದು ವಿಡಿಯೋ ಯಾವ ವಿಡಿಯೋ ಬೇಕು ಆ ವಿಡಿಯೋನ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ಈ ಥರ ಯೂಟ್ಯೂಬಿಗೆ ಬಂದುಬಿಟ್ಟು ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಶೇರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಲಿಂಕ್ ಅಂತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫುಲ್ಲು ಬ್ಯಾಕ್ ಬಂದುಬಿಡಿ. ಫುಲ್ಲು ಬ್ಯಾಕ್ ಬಂದ ನಂತರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ನಂತರ ಇಲ್ಲೇ ಸ್ಟೋರಿ ಟ್ಯಾಬಿಗೆ ಬನ್ನಿ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಗ್ಯಾಲ್ರಿ ಮೇಲೆ ಸೆಲೆಕ್ಟ್ ಮಾಡಿ ಯಾವುದಾದ್ರು ಒಂದು ಫೋಟೋನ ಆ್ಯಡ್ ಮಾಡ್ಕೊರಿ. ನಾನು ಸದ್ಯಕ್ಕೆ ಇದನ್ನ ಯೂಟ್ಯೂಬ್ದೇ ಆ್ಯಡ್ ಮಾಡ್ಕೊತೀನಿ. ಈ ಥರ ಇಟ್ಕೊತೀನಿ. ಇದಾದ ನಂತರ ಇಲ್ಲಿ ಎರಡನೇ ಆಪ್ಷನ್ ಸ್ಟಿಕ್ಕರ್ ಐತಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ ಲಿಂಕ್ ಐತೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ ನೀವು ಪೇಸ್ಟ್ ಮಾಡಿರುವಂಥ ಲಿಂಕ ಇಲ್ಲೇ ಕಾಪಿ ಮಾಡಿರಿ. ಕಾಪಿ ಮಾಡಿರುವಂಥ ಲಿಂಕ ಇಲ್ಲೇ ಪೇಸ್ಟ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಟ್ಕೊರಿ. ಇಲ್ಲೇ ಮತ್ತು ನಿಮ್ಗೆ ಹ್ಯಾಂಡ್ ಸ್ಟಿಕ್ಕರ್ ಬೇಕಂತಂದ್ರೆ ಅದೇ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹ್ಯಾಂಡ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮ್ಗೆ ಹಲವು ಆಪ್ಷನ್ ಬರ್ತವೆ. ಇಲ್ಲೇ ನೀವು ಯಾವುದಾರ ಸೆಲೆಕ್ಟ್ ಮಾಡ್ಕೊರಿ. ನಾನು ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರನ ಆ್ಯಡ್ ಮಾಡ್ಕೋಬೋದು ನೀವು. ಅದಾದ ನಂತರ ಸಾಂಗು ಕೂಡ ಕುಣಿಸ್ಕೋಬೋದು. ಈ ಥರನ ಆ್ಯಡ್ ಮಾಡಿದ್ರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಬೇಗನೆ ಗ್ರೋ ಆಗ್ಬೋದು. ಓಕೆ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಓಕೆ, ಬಾಯ್.